ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮಕ್ಕೆ ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನೀಲ್ ಮಾಡುವಂಥ ನಮಸ್ಕಾರಗಳು. ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಹಾಗೆ ಪ್ರತಿನಿತ್ಯ ನಮ್ಮ ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಆಧ್ಯಾತ್ಮಿಕ ಚಿಂತಕರಾದಂಥ ಸತ್ಯವತಿ ರಾಮನಾಥ್ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನ ತಿಳಿಸ್ಕೊಡ್ತಿರ್ತಾರೆ. ಇವತ್ತು ದಿನ ಸಹ ನಮಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಕಥೆನ ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಆಧ್ಯಾತ್ಮಿಕ ಚಿಂತಕರಾದಂಥ ಸತ್ಯವತಿ ರಾಮನಾಥ್ ಮೇಡಮ್ ಅವ್ರನ್ನ ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಿಮಗೆ ಒಂದು ತುಂಬಾ ಒಳ್ಳೆ ಕಥೆಯನ್ನ ಹೇಳ್ಬೇಕು ಅಂತಿದ್ದೀನಿ. ಏನು ಅಂತಂದ್ರೆ, ಮನುಷ್ಯನಿಗೆ ಕೋಪ ಅಂತ ಅನ್ನೋದು ತುಂಬಾ ಬೇಗ ಬಂದ್ಬಿಡುತ್ತೆ. ಖಂಡಿತ. ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಕೋಪವೆಂಬುದನರ್ಥ ಸಾಧನ, ಕೋಪವೇ ಸಂಸಾರ ಬಂಧನ, ಕೋಪವನರಿಯದೆ ಮಾಡಿದೆಲ್ಲವೂ ವ್ಯರ್ಥ ಸಾಧನ. ಕೋಪ ಅಂತ ಅನ್ನೋದು ಮನೆಯನ್ನ ಪೂರ್ತಿ ಕೆಡಿಸ್ಬಿಡುತ್ತೆ. ಅದರಿಂದ ಕೋಪವನ್ನ ಗೆಲ್ಲಬೇಕು, ಕ್ರೋಧವನ್ನ ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಕೋಪಕ್ಕೆ ಸಂಬಂಧಪಟ್ಟಂತ ಕಥೆ ಹೇಳ್ತಿದ್ದೀರಾ? ಹೌದು, ಖಂಡಿತ ಮೇಡಮ್. ಬ್ರಾಹ್ಮಣ ಅಂತಂದ್ರೆ ಇಲ್ಲಿ ಜಾತಿ ಅಂತಂದ್ಬಿಟ್ಟು ಅರ್ಥ ಮಾಡ್ಕೋಬಾರ್ದು. ಬ್ರಹ್ಮನನ್ನ ಕುರಿತು ಚಿಂತಿಸುವವನು ಬ್ರಾಹ್ಮಣ ಅಂತ ಅರ್ಥ ಮಾಡ್ಕೋಬೇಕು, ಜಾತಿ ಅಂತ ಅರ್ಥ ಮಾಡ್ಕೋಬಾರ್ದು. ಖಂಡಿತ. ಬ್ರಾಹ್ಮಣನೊಬ್ಬ ಸನ್ಯಾಸವನ್ನ ಸ್ವೀಕಾರ ಮಾಡಿರ್ತಾನೆ. ತುಂಬಾ ವರ್ಷಗಳಿಂದ ಅವನು ಗಂಗಾ ನದಿ ತೀರದಲ್ಲಿ ತಪಸ್ ಮಾಡ್ಕೊಂಡು ಕಾಲ ಕಳೀತಾ ಇರ್ತಾನೆ. ಆಮೇಲೆ ತಾನೇ ಒಬ್ಬ ಪವಿತ್ರ, ಒಬ್ಬ ಭಗವದ್ ಭಕ್ತ ಅಂತ ಅಂದ್ಬಿಟ್ಟು ಹೆಮ್ಮೆ ಪಡ್ಕೋತಾ ಇರ್ತಾನೆ. ಇದರಿಂದ ಅವನು ಏಕಾಂತ ವಾಸದಲ್ಲಿ ಇದ್ಕೊಂಡು ಜನರ ಜೊತೆ ಸೇರೋದು ಅದು ತನ್ನ ದರ್ಜೆಗೆ ಕೀಳು ಅಂತ ಭಾವಿಸ್ಬಿಟ್ಟಿರ್ತಾನೆ. ಏನೋ ತಾನು ಮಹಾ ದೊಡ್ಡವನು ಅಂತ ಅಂದ್ಬಿಟ್ಟು ಅನ್ಕೊಂಡಿರ್ತಾನೆ. ಅವರನ್ನ ಮುಟ್ಟಿಸ್ಕೊಳ್ಳೋದಿರ್ಲಿ, ಹತ್ತಿರ ನಿಲ್ಲೋದು ಕೂಡ ಮೈಲಿಗೆ ಅಂತ ಅಂದ್ಬಿಟ್ಟು ಅವನು ಭಾವಿಸ್ತಾ ಇದ್ದ. ಪ್ರತಿದಿನ ಪವಿತ್ರ ಜಲದಲ್ಲಿ ಸ್ನಾನ ಮಾಡೋದು, ತನ್ನ ಕೈಯಿಂದಲೇ ತಯಾರು ಮಾಡಿರ್ತಕ್ಕಂಥ ಅಡಿಗೆನ ಒಬ್ಬನೇ ಕುತ್ಕೊಂಡು ಊಟ ಮಾಡೋದು, ಆಮೇಲೆ ಭಗವತ್ ಸ್ತೋತ್ರಗಳನ್ನ ಬಾಯಿಂದ ಪಠನೆ ಮಾಡ್ತಾ ಇರೋದು, ಆಮೇಲೆ ತುಂಬಾ ಗಂಟೆಗಳ ಕಾಲ ಕಣ್ಣು ಮುಚ್ಕೊಂಡು ಜಪ ಮಂತ್ರ ಇವುಗಳನ್ನ ಪಠಿಸೋದು. ಆಮೇಲೆ ಜನರು ಇರೋ ಜಾಗದಿಂದ ತುಂಬಾ ದೂರ, ಅಂದ್ರೆ ಊರಿಂದ ತುಂಬಾ ದೂರ ಹೊರಗಡೆ ಇರ್ತಾ ಇದ್ದ ಯಾವಾಗ್ಲೂ. ಇದೆಲ್ಲವೂ ಕೂಡ ಅವನನ್ನ ಶುದ್ಧ ಮತ್ತು ಸದ್ಗುಣಿಯಾದ ವ್ಯಕ್ತಿಯನ್ನಾಗಿ ಮಾಡಲಿಲ್ಲ. ಅವನ ಹೃದಯದಲ್ಲಿ ಸಾಧಾರಣವಾಗಿ ಇದನ್ನೆಲ್ಲ ಮಾಡಿದ್ರೆ ಮನುಷ್ಯನ ಹೃದಯ ಪವಿತ್ರವಾಗ್ಬೇಕು. ಅವನಿಗೆ ಮನಸ್ಸಲ್ಲಿ ದಯೆ, ಕರುಣೆ, ಪ್ರೀತಿ ಇವುಗಳು ಹುಟ್ಟಬೇಕು. ಆದ್ರೆ ಈ ಮನುಷ್ಯನ ಹೃದಯದಲ್ಲಿ ಪ್ರೀತಿಯ ಒಂದು ಕಿರಣವಾದ್ರೂ ಕೂಡ ಇರಲಿಲ್ಲ. ದುರ್ಬಲ ಮಾನವರ ಬಗೆಗೆ ದಯೆಯ ಕಿಂಚಿತ್ ಕಣವಾಗ್ಲಿ, ಅವರಿಗೆ ಸಹಾಯ ಮಾಡಬೇಕು ಅಂತ ಅನ್ನೋದಾಗ್ಲಿ, ತ್ಯಾಗ ಬುದ್ಧಿ ಆಗ್ಲಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಅನ್ನೋದಾಗ್ಲಿ, ಅಥವಾ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಅನ್ನೋ ಭಾವನೆ ಆಗ್ಲಿ ಅವನಲ್ಲಿ ಇರ್ಲೇ ಇಲ್ಲ. ಅವನ ಹೃದಯ ಒಂದು ಆಳವಾದ, ಘೋರವಾದ ಮತ್ತು ಬರಿಯ ಕಗ್ಗತ್ತಲೆಯ ಪ್ರಪಾತದಾಗಿತ್ತು ಅವನ ಮನಸ್ಸು. ಅಲ್ಲಿ ಹಿತವಾಗಿರ್ತಕ್ಕಂಥ ಸೂರ್ಯನ ಶಾಖಕ್ಕಾಗ್ಲಿ ಅಥವಾ ಪವಿತ್ರತೆಯಿಂದ ಕೂಡಿದಂತಹ ಗಾಳಿಗಾಗ್ಲಿ ಪ್ರವೇಶನೇ ಇರಲಿಲ್ಲ. ಯಾರಾದ್ರೂ ಅವನ ಪರಿಚಯ ಮಾಡ್ಕೊಳ್ಳೋದಾಗ್ಲಿ, ಅವನ ಮನೆಗೆ ಹೋಗೋದಾಗ್ಲಿ ಅವನಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾರಾದ್ರೂ ತನ್ನಲ್ಲಿ ಬಂದ್ರೆ ಒಂದು ಅಂಟು ರೋಗ ಬಂದಷ್ಟು ಅವನು ಕೋಪ ಮಾಡ್ಕೊಂಡ್ಬಿಡ್ತಾ ಇದ್ದ. ಇಂಥ ಒಂದು ಪರಿಸ್ಥಿತಿನಲ್ಲಿ ಅವನ ಆಶ್ರಮದ ಹತ್ತಿರ ಹೊಸದಾಗಿ ಒಬ್ಬ ಅಗತ ಬರ್ತಾನೆ. ಅವನಿಗೆ ಈ ಸನ್ಯಾಸಿ ಹೀಗೆ, ಇವನು ಹೀಗೆ ಅಂತ ಅನ್ನೋದು ಏನು ಗೊತ್ತಿರ್ಲಿಲ್ಲ ಅವನಿಗೆ. ಅವನು ತನ್ನ ಬಟ್ಟೆನ ತಾನು ಒಕ್ಕೊಳ್ಳೋದಕ್ಕೋಸ್ಕರ ಬಂದಿದ್ದ, ಅವನು ನದಿ ತೀರಕ್ಕೆ ಬಂದಿದ್ದ. ಆಗ ಆ ಸನ್ಯಾಸಿ ಆ ಮರದ ತೋಟದ ಬಳಿ ತೋಟಗಳನ್ನ ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದ. ಸೊ ಅಗತ ಏನ್ ಮಾಡ್ತಾನೆ, ತನ್ನ ಕೊಳೆಯ ಬಟ್ಟೆನ ದಬ್ಬ 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 ಅಂತ ಒಗಿತಾ ಇರ್ತಾನೆ. ಒಗಿತಾ ಇರುವಾಗ ಕೆಲವು ಹನಿಗಳು ಈ ಸನ್ಯಾಸಿ ಮೇಲೆ ಬಿದ್ದು ಬಿಡ್ತು. ಆಮೇಲೆ ಕಣ್ಬಿಟ್ಬಿಟ್ಟು ನೋಡ್ತಾನೆ, ಓಹೋ, ಈ ಅಗಸಲಿಂದ ನನ್ನ ಮನೆ ಮೇಲೆಲ್ಲ ಈ ಹನಿ ನೀರು ಬಿದ್ದಿದೆ,
ನನ್ನನ್ನು ಅಶುಚಿಯನ್ನಾಗಿ ಮಾಡ್ಬಿಟ್ಟ ಇವನು ಅಂತ ಹೇಳ್ಬಿಟ್ಟು ಅವನ ಕೋಪ ಎಷ್ಟು ಮಟ್ಟಕ್ಕೆ ಕೋಪ ಬಂತು ಅಂತಂದ್ರೆ ಜೋರಾಗಿ ಬೈತ ಶಾಪ ಹಾಕಕ್ ಹೊರಟ. ಓಕೆ. ಆ ಹೊಲಸ ಕೆಲಸವನ್ನ ಬಿಟ್ಟು ತಕ್ಷಣ ಅಲ್ಲಿಂದ ಹೊರಟು ಹೋಗ್ಬೇಕು ನೀನು ಅಂತ ಹೇಳ್ಬಿಟ್ಟು ಆಜ್ಞಾಪಿಸ್ತಾನೆ. ಓಕೆ. ಆದ್ರೆ ಬಡಪಾಯಿ ಅಗಸ ಆ ಬಟ್ಟೆಗಳನ್ನ ಬಲವಾಗಿ ಬೆಳೆದು ಹೋಗದಿದ್ರಿಂದ ಅವನಿಗೆ ಆ ಸಾಧುವಿನ ಮಾತು ಕೇಳಿಸ್ಲಿಲ್ಲ ಅವನಿಗೆ. ಓಕೆ. ಆ ಬಟ್ಟೆ ಒಗೆಯ ಶಬ್ದದಲ್ಲಿ ಮಿಕ್ಕ ಪರಿವೇ ಇಲ್ದೇನೆ ತನ್ನ ಕೆಲಸದಲ್ಲಿ ತಾನು ಮಗ್ನನಾಗಿದ್ದ ಅಗಸ. ಆಮೇಲೆ ಅವನು ಈ ಸಾಧು ಈ ಸನ್ಯಾಸಿ ತನ್ನ ಆತ್ಮ ಸಂಯಮವನ್ನ ಕಳ್ಕೊಂಡ್ಬಿಟ್ಟ. ಸಾಧಾರಣವಾಗಿ ಸನ್ಯಾಸಿ ಆಗಿರೋರಿಗೆ ಇಂದ್ರಿಯ ನಿಗ್ರಹ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಆತ್ಮ ಸಂಯಮವನ್ನ ಕಳ್ಕೊಂಡ್ಬಿಟ್ಟ ಅವನು. ಆಮೇಲೆ ತಾನು ಕೂತ್ಕೊಂಡಿರೋ ಸ್ಥಳದಿಂದಾನೆ ಒಮ್ಮೆಲೆ ಎದ್ದು ಓಡ್ ಬರ್ತಾನೆ. ತನ್ನ ಮುಷ್ಟಿಯಿಂದ ಕಾಲಿಂದ ಆ ಅಗಸನನ್ನ ಗುದ್ದಿ ಒದ್ದು ಅವನು ಸುಸ್ತಾಕೋಗುತ್ತೆ ಅವನ್ನ ಹಾಗೆ ಮಾಡಿದ್ರಿಂದ. ಆಮೇಲೆ ಅಗಸನಿಗೆ ಅನಿರೀಕ್ಷಿತವಾಗಿ ಬಂದಂತ ಈ ಆಪತ್ತು ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಕ್ಕೋಸ್ಕರ ಈ ಸನ್ಯಾಸಿ ಹೀಗೆ ನನ್ನನ್ನು ಒದಿತಾ ಇದ್ದಾನೆ, ನನ್ನನ್ನು ಹೊಡಿತಾ ಇದ್ದಾನೆ ಅಂತ. ಆದ್ರೆ ತನ್ನ ಮೇಲೆ ಬಿದ್ದವನು ಪವಿತ್ರನಾದ ಒಬ್ಬ ಬ್ರಾಹ್ಮಣ ಅಂತಂದ್ಬಿಟ್ಟು ತಿಳಿದಾಗ ಅವನು ಅಸ್ಪಷ್ಟವಾಗಿ ಬಲಹೀನ ಮಾತುಗಳಿಂದ ಗುಣಗ್ತಾ ಹೇಳ್ತಾನೆ, ಯಜಮಾನ್ರೆ, ನಿಮಗೆ ಅಸಂತೋಷವನ್ನುಂಟು ಮಾಡತಕ್ಕಂತ ಯಾವ ಕಾರ್ಯವನ್ನ ನಾನು ಮಾಡಿದೆ ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಯಾಕಪ್ಪ, ಒಗೆದ ಬಟ್ಟೆಗಳ ಕೊಳೆಯ ನೀರಿನ ನನ್ನ ಮೈ ಮೇಲೆ ಹಾಕಿ ನನ್ನನ್ನು ಅಶುದ್ಧನನ್ನಾಗ ಮಾಡುವಷ್ಟು ಧೈರ್ಯ ಬಂತಲ್ಲ ನಿನ್ಗೆ ಅಂತಂದ್ಬಿಟ್ಟು ಅಂತಾನೆ. ಆಗ ತಾನು ತಿಳಿದೇನೆ ಆ ಪ್ರದೇಶವನ್ನ ನಾನು ಪ್ರವೇಶ ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಆ ಅಗಸರವನ್ನು ವಿನಯಪೂರ್ವಕವಾಗಿ ಕ್ಷಮೆಯನ್ನ ಕೇಳ್ಕೊತಾನೆ. ಅಲ್ಲಿಂದ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಆಗ ಸಾಧುಗೆ ಸನ್ಯಾಸಿಗೆ ತಿಳಿಯುತ್ತೆ ತಾನು ಆ ಅಗಸರವನ್ನ ಮುಟ್ಟಿ ತಾನು ಅಶುದ್ಧನಾದೆ ಅಂತ ಹೇಳ್ಬಿಟ್ಟು ತಕ್ಷಣನೇನು ತಾನು ಮೈ ಶುದ್ಧಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನದಿಗೆ ಹೋಗಿ ಸ್ನಾನ ಮಾಡ್ತಾನೆ. ಹೀಗೆ ತಕ್ಷಣದಲ್ಲಿ ಮೈಲಿಗೆಯನ್ನ ತೆಗೆದುಹಾಕಿ ಶುದ್ಧನಾಗ್ತಾನೆ ಅವನು. ಅವಾಗ ಅಗಸರು ಕೂಡ ಏನ್ ಮಾಡ್ತಾರೆ, ತಾನು ಕೂಡ ನದಿಗೆ ಹೋಗಿ ತಾನುವೇ ಸ್ನಾನ ಮಾಡ್ತಾನೆ. ಅದಕ್ಕೆ ಅಗಸ, ಸ್ವಾಮಿ ನೀವ್ ಯಾಕೆ ಸ್ನಾನ ಮಾಡಿದೆ, ನೀವ್ ಯಾಕೆ ಸ್ನಾನ ಮಾಡಿದೆ ಅಂತ ಅಂದ್ಬಿಟ್ಟು ಸನ್ಯಾಸಿ ಕೇಳ್ತಾನೆ ಅಗಸನನ್ನ. ಅದಕ್ಕೆ ಅಗಸ, ಸ್ವಾಮಿ ನೀವ್ ಯಾಕೆ ಸ್ನಾನ ಮಾಡಿದ್ರು, ಅದೇ ಕಾರಣಕ್ಕೆ ನಾನು ಸ್ನಾನ ಮಾಡಿದೆ ಅಂತಾನೆ. ಆಗ ಸಾಧುಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಮತ್ತೆ ಕೇಳ್ತಾನೆ, ನೀನು ಕೀಳು ಜಾತಿಯಲ್ಲಿ ಹುಟ್ಟಿ ನೀನು ನನ್ನನ್ನ ಮುಟ್ಕೊಂಡು ನನ್ನನ್ನ ಅಶುದ್ಧನನ್ನಾಗಿ ಮಾಡಿದೆ, ಅದಕ್ಕೋಸ್ಕರ ನಾನು ಸ್ನಾನ ಮಾಡಿದೆ. ಆದ್ರೆ ನೀನ್ ಯಾಕೆ ಸ್ನಾನ ಮಾಡಿದೆ, ನನ್ನಂತ ಪವಿತ್ರ ವ್ಯಕ್ತಿಯ ಸ್ಪರ್ಶದಿಂದ ಯಾವ ಅಶುದ್ಧತೆನೂ ಇರೋಲ್ವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅಗಸ ಬಲಹೀನನಾಗಿ ನುಡಿತಾನೆ, ಸ್ವಾಮಿ, ಚಂಡಾಲನಿಗಿಂತಲೂ ನಿಕೃಷ್ಟನಾದ ಒಬ್ಬನು ನಿಮ್ಮ ಮೂಲಕ ಈಗ ತಾನೇ ನನ್ನನ್ನ ಸೃಷ್ಟಿಸಿದ. ಏನಂತಂದ್ರೆ, ನಿಮ್ಮನ್ನ ನೀವು ಮರೆಯೋ ಹಾಗೆ ಮಾಡಿ ಈ ಕೋಪ, ನಿಮ್ಮ ಕೈಗಳನ್ನ ಈ ಕೋಪದ ಕೈಯಿಂದ ನೀವು ನನ್ನ ಮೇಲೆ ಹೊಡೆದಿದ್ದೀರಿ. ಆ ಹುಟ್ಟು ಚಂಡಾಲನಿಗಿಂತ ಆ ಕೋಪವೇ ಶಾಪಗ್ರಸ್ತ, ಆ ಕೋಪವೇ ಅಶುದ್ಧವಾದದ್ದು. ನಿಮ್ಮ ಮೂಲಕ ನಾನು ಆ ಕೋಪಕ್ಕೆ ಬಲಿಯಾಗಿದ್ರಿಂದ ನಾನು ಕೂಡ ಅಶುಚಿಯಾದೆ, ಅದಕ್ಕೋಸ್ಕರ ನಾನು ಸ್ನಾನ ಮಾಡಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಇದನ್ನ ಕೇಳ್ಬಿಟ್ಟು ಆ ಸನ್ಯಾಸಿಗೆ ಕಣ್ಣಿನ ಪೊರೆ ಕಳಿಸ್ತು. ಅಗಸ ಹೇಳಿದ ಉತ್ತರನೇ ಅವನು ಚಿಂತೆ ಮಾಡ್ತಾ 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 ಆಗ ಅವನಿಗೆ ಉತ್ತಮವಾದ ಒಂದು ಪಾಠವನ್ನ ಹೇಳಿತ್ತು. ಏನು ಅಂತಂದ್ರೆ, ಆ ಅಗಸರವನ್ನು ತಪಶ್ಚರ್ಯ ಮತ್ತು ದೇಹದಂಡನೆಗಳು ಇದೆಲ್ಲವೂ ಕೂಡ ವ್ಯರ್ಥ ಅಂತ ಅನ್ನೋ ಭಾವನೆ ಅವನಿಗೆ ಬಂತು. ಪಾಠ ಏನಂತಂದ್ರೆ, ಯಾವನು ತನ್ನ ಕೋಪವನ್ನು ಗೆಲ್ಲುತ್ತಾನೋ ಅವನೇ ರಾಜ್ಯವನ್ನ ಜಯಿಸಿದವನಿಗಿಂತಲೂ ಅತ್ಯಂತ ಬಲಿಶಾಲಿ. ಒಂದು ರಾಜ್ಯವನ್ನ ಗೆದ್ರೆ ಅದೆಲ್ಲ ಮುಖ್ಯವಾಗಿರೋದು, ಕೋಪವನ್ನ ಗೆಲ್ಲಬೇಕು ಒಬ್ಬ ಮನುಷ್ಯ. ತನ್ನ ಸ್ವಂತದ ಕೋಪವನ್ನ ತಡೆಗಟ್ಟಲಾರದವನು ಅವನು ಚಂಡಾಲನಿಗಿಂತಾನು ಕೀಳು ಅಂತಂದ್ಬಿಟ್ಟು ಅವತ್ತು ಅವನಿಗೆ ಪಾಠ ಬಂತು. ಖಂಡಿತ. ಆಮೇಲೆ ಆ ಸಾಧು ತನ್ನನ್ನೇ ಅಗಸನಿಗೆ ಹೋಲಿಸ್ಕೊಂಡ, ತನ್ನ ಪವಿತ್ರ ಜೀವನದ ಬಗ್ಗೆ ಹೆಮ್ಮೆ ಪಟ್ಕೊಂಡು ತಕ್ಷಣ ಬಂದಂತಹ ಆ ಕೋಪಕ್ಕೆ ಬಲಿಯಾಗಿ ಅಗಸನಿಗೆ ಅಪಚಾರ ಮಾಡಿದ್ದು. ಆದ್ರೆ ಆ ಅಗಸ ಅಂತ ಸಹಿಸಲಾರದ ಪೆಟ್ಟುಗಳನ್ನು ತಿಂದ್ರೂ ಕೂಡ ಶಾಂತನಾಗಿ ಚಲಿಸದೆ ಅಲ್ಲೇ ನಿಂತ್ಕೊಂಡಿದ್ದ. ತನಗಿಂತಲೂ ಅವನೇ ಶ್ರೇಷ್ಠ ಅಂತನ್ನೋದು ಅವನಿಗೆ ಗೊತ್ತಾಗತ್ತೆ. ಅವಾಗ ಅವನಿಗೆ ಅನ್ಸುತ್ತೆ, ನಿಜವಾಗ್ಲೂ ನಾವು ಗೆಲ್ಲಬೇಕಾಗಿರೋದು ಕೋಪನೇ ಹೊರತುವೆ, ಆ ಕೋಪ ಮನಸ್ಸಲ್ಲಿದ್ರೆ ಅಶುಚಿನೇ ಹೊರತುವೆ ಅದರಿಂದ ಪವಿತ್ರತೆ ಬರೋಲ್ಲ. ಮೊದಲು ಕೋಪವನ್ನ ಗೆಲ್ಲಬೇಕು ಅಂತನ್ನೋ ಪಾಠವನ್ನ ಅಗಸರನಿಂದ ಆ ಸನ್ಯಾಸಿ ಕಲ್ತ್ಕೊಂಡ ಅಂತನ್ನೋದು
ಅಂದ್ರೆ ಕೋಪ ಎಂಥ ಕೆಲಸನೂ ಬೇಕಾದ್ರೂ ಮಾಡಿಸ್ಬಿಡುತ್ತೆ. ಅದ್ರಿಂದ ಕೋಪವನ್ನ ಮೊದಲು ಗೆಲ್ಲಬೇಕು, ಕ್ರೋಧವನ್ನ ಮೊದಲು ಗೆಲ್ಲಬೇಕು. ಅರಿಷಡ್ವರ್ಗ ಅಂತ ಹೇಳ್ತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಅಂದ್ಬಿಟ್ಟು. ಅವುಗಳಲ್ಲಿ ಒಂದಿದ್ರು ಸಾಕು, ಇನ್ನಾರು ಇದ್ಬಿಟ್ಟು ಕೇಳೋದೇನಿದೆ. ಒಂದಿದ್ರೇನೆ ಮನೆಯನ್ನೆಲ್ಲ ಸುಟ್ಟಾಗುತ್ತೆ, ಮನುಷ್ಯನನ್ನ ಹಾಳು ಮಾಡುತ್ತೆ. ಅದನ್ನ ಶ್ರೋತೃ ಬಾಂಧವರೇ, ಕೋಪವನ್ನ ನಿಯಂತ್ರಿಸಿ, ಸಹನೆಯನ್ನ ತಂದ್ಕೊಡಿ, ಶಾಂತ ಚಿತ್ತರಾಗಿರಿ. ಶಾಂತ ಚಿತ್ತರಾಗಿದ್ಕೊಂಡು ಸಹನೆ ತಂದ್ಕೊಂಡ್ರೆ ಆಗ್ಲೇ ನಮ್ಮ ಕಾರ್ಯದಲ್ಲಿ ನಾವು ಸಿದ್ಧಿಯನ್ನ ಪಡೆಯೋದು ಅಂತ ಅನ್ನೋದನ್ನ ನಿಮಗೆ ಕೋಪವನ್ನ ಗೆಲ್ಲಬೇಕು ಅಂತ ಹೇಳ್ತಾ ಇವತ್ತು ನನ್ನ ಕಥೆಯನ್ನ ನಾನು ಮುಗಿಸ್ತಾ ಇದ್ದೀನಿ. ಖಂಡಿತ ಮೇಡಮ್, ಒಂದು ಒಳ್ಳೆ ಕೋಪದ ಒಂದು ಕಥೆಯನ್ನ ಹೇಳಿದ್ರಿ. ಪ್ರತಿಯೊಬ್ಬರಿಗೂ ಸಹ ಕೋಪವನ್ನ ಗೆದ್ದಂತವನೇ ನೀವು ಹೇಳಿದಾಗೇನೆ ಒಬ್ಬ ರಾಜನಿಗಿಂತ ಒಂದು ಬಲಶಾಲಿ ಆಗದಂತಹ ವ್ಯಕ್ತಿ ಅಂತಕ್ಕಂಥದ್ದನ್ನ. ಹೌದು, ಖಂಡಿತವಾಗ್ಲೂ ಆ ಮಾತು ತುಂಬಾ ನಿಜ, ಅದು ತುಂಬಾ ನಿಜ. ಖಂಡಿತ ಅವ್ರವ್ರ ಕೋಪನ್ ಗೆದ್ರೆ ಸಾಕು, ಬೇರೆಯವ್ರ ಕೋಪನ್ ಗೆಲ್ಲೋದಕ್ಕಿಂತ ಅವ್ರವ್ರ ಕೋಪನ್ ಗೆಲ್ಲಿ ಅಂತಕ್ಕಂಥ ಒಂದು ಒಳ್ಳೆ ಸಂದೇಶ ಇರುವಂತ ಕತೆ ಹೇಳಿದ್ದೀರಾ. ತುಂಬಾ ಖುಷಿ ಆಯ್ತು ಮೇಡಮ್. ಇದೇ ರೀತಿನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಹ ಮತ್ತೊಂದು ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಕಥೆನ ತಿಳಿಸ್ಕೊಡಿ. ಈ ಕಥೆನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರಾದಂತಹ ಸತ್ಯವತಿ ರಾಮನಾಥ್ ಅವರು ಕೋಪವನ್ನು ನಾವು ಗೆಲ್ಲೋದು ಹೇಗೆ, ಹಾಗೆ ನಮ್ಮ ಕೋಪವನ್ನು ನಾವು ಗೆಲ್ಲೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಇಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ಜೆ ಸುನಿಲ್. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.